ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜಕಾರಣಿಗಳು ಯೋಚನೆ ಮಾಡೋ ವಿಧಾನಕ್ಕೂ ಬೇಹುಗಾರಿಕಾ ಏಜೆನ್ಸಿಗಳು ಕೆಲಸ ಮಾಡೋ ರೀತಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗೆ ಅಪಾಯಕಾರಿ ಆಪರೇಷನ್ಗಳ ಸಂದರ್ಭದಲ್ಲಿ ಒಂದು ಎಡವಟ್ಟಿನ ನಿರ್ಧಾರ ಏನೆಲ್ಲ ಅನಾಹುತಗಳಿಗೆ ಕಾರಣ ಆಗಬಹುದು ಅನ್ನೋದಕ್ಕೆ ಇಸ್ರೇಲಿನ ರಕ್ಷಣಾ ಸಚಿವರು ತಗೊಂಡ ಅದೊಂದು ಡಿಸಿಷನ್ ಇವತ್ತಿಗೂ ಕೂಡ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಇವತ್ತಿಗೂ ಇಸ್ರೇಲ್ ತನ್ನ ಬಹುದೊಡ್ಡ ನಿರ್ಧಾರಗಳ ಸಂದರ್ಭದಲ್ಲಿ ಉದಾಹರಣೆಯಾಗಿ ಕೊಡೋದು ಇದೇ ಸೋಲಿನ ಕಥೆಯನ್ನ. ಅದರ ಹೆಸರು ಆಪರೇಷನ್ ಸುಸನ್ಹಾ. ಸ್ನೇಹಿತರೆ, ಅವತ್ತು ಅಮೆರಿಕ ಹಾಗೂ ಬ್ರಿಟನ್ಗಳಿಗೆ ಈಜಿಪ್ಟ್ ಹತ್ತಿರ ಆಗ್ತಾ ಇದೆ ಅನ್ನೋದನ್ನ ಸಹಿಸಿಕೊಳ್ಳೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಪಿನ್ಹಾಸ್ ಲಾವೋನ್ ಅನ್ನೋ ಅನನುಭವಿ ನಾಯಕ ಇಸ್ರೇಲಿನ ರಕ್ಷಣಾ ಸಚಿವನಾಗಿದ್ದ, ಮಹಾನ್ ಅಹಂಕಾರಿ, ಹಾಗೆ ಅತ್ಯಂತ ಕ್ರೌರ್ಯವನ್ನು ಕೂಡ ಮನಸ್ಸಲ್ಲಿ ತುಂಬಿಕೊಂಡಿದ್ದ ಈ ಲಾವೋನ್ ಮೊದಲ ಬಾರಿಗೆ ಇಸ್ರೇಲಿನ ಸಂಸದನಾಗಿದ್ದು 1949ರಲ್ಲಿ. ಆನಂತರ ಬೆನ್ ಗುರಿಯನ್ ಸರ್ಕಾರದಲ್ಲಿ ಈತ 1 ವರ್ಷ ಕೃಷಿ ಸಚಿವನಾಗಿದ್ದ, 2 ವರ್ಷ ಖಾತೆ ರಹಿತ ಮಂತ್ರಿಯಾಗಿದ್ದ. ಬೆನ್ ಗುರಿಯನ್ ರಾಜೀನಾಮೆಯಿಂದ ರಕ್ಷಣಾ ಖಾತೆ ತೆರವಾದ ಕೂಡಲೇ ಈತ ಇಸ್ರೇಲಿನ ರಕ್ಷಣಾ ಸಚಿವನಾದ. ಹಾಗೆ ಸಚಿವ ಸ್ಥಾನ ಕೈಗೆ ಬಂದ ಕೂಡಲೇ ಸೇನಾ ಮುಖ್ಯಸ್ಥನ ಜೊತೆ ಕಿರಿಕ್ ಮಾಡಿಕೊಂಡ. ಸೇನಾ ಮುಖ್ಯಸ್ಥನನ್ನು ಸಂಪರ್ಕಿಸದೆ ಪ್ರೋಟೋಕಾಲ್ಗಳನ್ನು ಗಾಳಿಗೆ ತೋರಿ ತಾನೇ ಕೆಲ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಮುಂದಾದ. ಹಾಗೆ ಅವತ್ತಿನ ಸೇನಾ ಮುಖ್ಯಸ್ಥ ಮೋಸೆದ್ ದಯಾನ್ ವಿದೇಶಿ ಪ್ರವಾಸದಲ್ಲಿದ್ದಾಗ ಈ ರಕ್ಷಣಾ ಸಚಿವ ಆಪರೇಷನ್ ಸುಸನ್ಹಾ ಅನ್ನೋ ಒಂದು ದೊಡ್ಡ ಯೋಜನೆಯನ್ನು ಹಾಕೊಂಡು ಬಿಟ್ಟ. ಅದಕ್ಕೆ ಮೊಸಾದ್ ಬದಲಿಗೆ ಮಿಲಿಟರಿ ಇಂಟೆಲಿಜೆನ್ಸ್ ಅಮನ್ ಅನ್ನ ಬಳಸೋ ನಿರ್ಧಾರವನ್ನು ತಗೊಂಡ. ಅದು ಆತ ತೆಗೆದುಕೊಂಡ ಅತಿ ದೊಡ್ಡ ಎಡವಟ್ಟಿನ ನಿರ್ಧಾರ ಆಗಿತ್ತು. ಗೆಳೆಯರೆ, ಅಲ್ಲಿ ಇಸ್ರೇಲ್ ಈಜಿಪ್ಟ್ ಸೇರಿದ ಹಾಗೆ ಯಾವುದೇ ಅರಬ್ ದೇಶದ ಮೇಲೆ ಯುದ್ಧ ಮಾಡಿದ್ರೆ ಅಥವಾ ಬೇರೆ ಯಾವುದೇ ರೀತಿಯ ಕೋವರ್ಟ್ ಆಪರೇಷನ್ಗೆ ಮುಂದಾಗಿದ್ರೂ ಕೂಡ ಪರಿಸ್ಥಿತಿ ಬೇರೆನೇ ಇರ್ತಾ ಇತ್ತು. ಆದರೆ ಅವರು ಮಾಡೋದಕ್ಕೆ ಹೋಗಿದ್ದು ಫಾಲ್ಸ್ ಫ್ಲಾಗ್ ಕಾರ್ಯಾಚರಣೆಯನ್ನ, ಅಂದ್ರೆ ಒಂದು ಕಾರ್ಯಾಚರಣೆಯನ್ನ ಇಸ್ರೇಲ್ ಮಾಡಿ ಅದರ ಆರೋಪ ಅರಬ್ ದೇಶಗಳ ಮೇಲೆ ಬರೋ ಹಾಗೆ ಮಾಡೋದು. ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಬ್ರಿಟನ್ ಹಾಗೂ ಅಮೆರಿಕ ಪ್ರಜೆಗಳನ್ನ, ಅಂದ್ರೆ ಬ್ರಿಟನ್ ಅಮೆರಿಕ ಪ್ರಜೆಗಳನ್ನ ಕೊಂದು ಅದನ್ನ ಈಜಿಪ್ಟ್ ಸರ್ಕಾರ ಅಥವಾ ಅಲ್ಲಿನ ಸಂಘಟನೆಗಳು ಮಾಡಿದ್ವು ಅನ್ನೋ ತರ ಅಭಿಪ್ರಾಯ ಮೂಡಿಸಿ ಈಜಿಪ್ಟ್ ಅಮೆರಿಕಾಗೆ ಬ್ರಿಟನ್ಗೆ ಹತ್ತಿರ ಆಗದ ಹಾಗೆ ನೋಡ್ಕೋಬೇಕು ಅನ್ನೋ ಕುತಂತ್ರ ಅದು. ಆದ್ರೆ ಅಲ್ಲಿ ಈ ಬಾರಿ ಇಸ್ರೇಲ್ನ ಅದೃಷ್ಟಾನೂ ಚೆನ್ನಾಗಿರಲಿಲ್ಲ. ಅಮನ್ ಸಂಘಟನೆಗೆ ಕೂಡ ಇಂಥದ್ದೊಂದು ಭಯಾನಕ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸುವ ಚಾಕಚಕ್ಯತೆಯೂ ಇರಲಿಲ್ಲ. ಆದರೆ ಅದಕ್ಕೆ ಪ್ಲಾನಿಂಗ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಈಜಿಪ್ಟ್ನಲ್ಲಿದ್ದ ಯಹೂದ್ಯರನ್ನ ಈ ಕಾರ್ಯಾಚರಣೆಗೆ ಬಳಕೆ ಮಾಡಿಕೊಳ್ಳಾಯಿತು. ಅಲ್ಲಿನ ಸರ್ಕಾರಿ ಕಚೇರಿಗಳಲ್ಲಿ, ಸೆಕ್ರೆಟರಿಯೇಟ್ಗಳಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಕಾರ್ಯಾಚರಣೆಯ ಹೊಣೆಯನ್ನು ಕೊಡಲಾಯಿತು. ಅಲ್ಲಿನ ಬ್ರಿಟಿಷ್ ಪ್ರಜೆಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಸ್ಫೋಟಗಳನ್ನು ನಡೆಸಬೇಕು. ಅದರಲ್ಲಿ ಒಂದಷ್ಟು ಜನ ಸಾವಿಗೀಡಾಗಬೇಕು. ಆ ಸ್ಫೋಟಗಳನ್ನು ನಡೆಸುವ ಸಂದರ್ಭದಲ್ಲಿ ಅದನ್ನು ಮಾಡಿದ್ದು ಈಜಿಪ್ಷಿಯನ್ನರು ಅನ್ನೋದು ಗೊತ್ತಾಗೋ ಥರ ಒಂದಷ್ಟು ಸಾಕ್ಷ್ಯಗಳನ್ನಲ್ಲಿ ಬಿಟ್ಟು ಬರಬೇಕು. ಇದು ಯೋಜನೆ. ಅದರಂತೆ ಕನ್ನಡಕಗಳಲ್ಲಿ ಸ್ಫೋಟಕಗಳನ್ನಿಟ್ಟು ಥಿಯೇಟರಲ್ಲಿ ಸ್ಫೋಟ ಮಾಡಬೇಕು ಅಂತ ಹೊರಟಿದ್ದ ನತನ್ಸನ್ ಎಂಬುವನ ಜೇಬಲ್ಲಿ ಕನ್ನಡಕ ಸ್ಫೋಟಗೊಳಿತು. ಅವನನ್ನು ಈಜಿಪ್ಟ್ ಪೊಲೀಸರು ಅರೆಸ್ಟ್ ಮಾಡಿದರು, ವಿಚಾರಣೆಗೆ ಒಳಪಡಿಸಿದ್ರು. ಅವನು ತನಗೆ ಗೊತ್ತಿದ್ದ ಒಂದಷ್ಟು ಸತ್ಯವನ್ನು ಬಾಯ್ಬಿಟ್ಟ. ಅಲ್ಲಿಂದ ಈಜಿಪ್ಟ್ ಏಜೆನ್ಸಿಗಳು ಇಸ್ರೇಲಿನ ಏಜೆಂಟರನ್ನ, ಅವರ ನೆರವಿಗೆ ನಿಂತವರನ್ನ, ಹೀಗೆ ಎಲ್ಲರನ್ನೂ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಈಜಿಪ್ಟ್ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಸಿರ್ ಯಾರೊಬ್ಬರನ್ನೂ ಬಿಡಬೇಡಿ ಅಂತ ಆದೇಶ ಕೊಟ್ಟ. ಹೀಗಾಗಿ ಈಜಿಪ್ಟ್ ಎಲ್ಲ ಕಡೆ ಜರಡಿ ಹಿಡಿತಾ ಹೋಯಿತು. ಈಜಿಪ್ಟ್ನಲ್ಲಿದ್ದ ಮೊಸಾದ್ ಏಜೆಂಟ್ ಮ್ಯಾಕ್ಸ್ ಬೆನೆಟ್ ಕೂಡ ಬಂಧಿತನಾದ. ಆತನಿಗೆ ಸಾಕಷ್ಟು ರಹಸ್ಯಗಳು ಗೊತ್ತಿದ್ವು. ಈಜಿಪ್ಟಲ್ಲಿ ಬೆನೆಟ್ ಒಂದು ಬಲಿಷ್ಠವಾದ ವ್ಯೂಹವನ್ನು ಹೆಣೆದಿದ್ದ. ಅಲ್ಲಿನ ಸರ್ಕಾರದಲ್ಲಿ ಕೂಡ ಬೆನೆಟ್ನ ಮಾಹಿತಿದಾರರಿದ್ದರು. ಹಾಗೆ ಇಸ್ರೇಲಿಗಾಗಿ ಕೆಲಸ ಮಾಡೋ ಸಾಕಷ್ಟು ಜನರನ್ನ ಬೆನೆಟ್ ಅಲ್ಲಿ ತಯಾರು ಮಾಡಿದ್ದ. ಹೀಗಾಗಿ ತನ್ನನ್ನು ಈಜಿಪ್ಟ್ನ ಸೇನೆ ಚಿತ್ರಹಿಂಸೆಗೆ ಗುರಿಪಡಿಸುತ್ತೆ, ತನ್ನನ್ನೇ ತೋರಿಸಿ ಈ ಕಾರ್ಯಾಚರಣೆಯ ಆರೋಪವನ್ನು ಇಸ್ರೇಲ್ ಮೇಲೆ ಹೊರಿಸುತ್ತೆ ಅನ್ನೋದು ಬೆನೆಟ್ಗೆ ಗೊತ್ತಿತ್ತು. ಹಾಗೇನಾದರೂ ಆಗಿ ತನ್ನ ಸಂಪರ್ಕದಲ್ಲಿದ್ದವರ ಹೆಸರುಗಳು ಗೊತ್ತಾಗಿ ಇಸ್ರೇಲ್ನ ಒಂದು ದೊಡ್ಡ ಈಜಿಪ್ಷಿಯನ್ ನೆಟ್ವರ್ಕ್ ಹೊರಗೆ ಬಂದು ಬಿಡಬಾರದು ಅಂತ ಭಾವಿಸಿದ್ದ ಬೆನೆಟ್ ಬಂಧನಕ್ಕೀಡಾದ ಕೆಲವೇ ದಿನಗಳಲ್ಲಿ ತುಕ್ಕು ಹಿಡಿದ ಮೊಳೆಯೊಂದನ್ನು ಬಳಸಿ ತನ್ನ ದೇಹದ ನರಗಳನ್ನು ಕತ್ತರಿಸಿಕೊಳ್ಳುವ ಮೂಲಕ ಪ್ರಾಣ ಬಿಟ್ಟ. ಅವನ ಸಾವು ಬಂಧಿತರಾಗಿದ್ದ ಇನ್ನಷ್ಟು ಮಂದಿಗೆ ಕೂಡ ಸಾಯುವ ಪ್ರಚೋದನೆಯನ್ನು ಕೊಡ್ತಾದರೂ ಅವರಿಗೆ ಬೆನೆಟ್ಗೆ ಸಿಕ್ಕ ಅದೃಷ್ಟ ಸಿಗಲಿಲ್ಲ. ಅಲ್ಲಿ ಬಂಧಿತರಾದವರ ಪೈಕಿ ಒಬ್ಬ ಹೆಣ್ಣು ಮಗಳು ಇದ್ಲು. ಆಕೆ ಈಜಿಪ್ಟ್ನ ಸೆಕ್ರೆಟರಿಯೇಟ್ನ ಉದ್ಯೋಗಿ ಆಗಿದ್ಲು. ಆಕೆ ಕೂಡ ಜೈಲಲ್ಲಿ ಒಂದಲ್ಲ ಎರಡೆರಡು ಬಾರಿ ಸಾಯುವ ಪ್ರಯತ್ನವನ್ನು ಮಾಡಿದ್ಲು. ಆದರೆ ಆಕೆಯ ಜೀವ ಗಟ್ಟಿ ಇತ್ತು. ಆಕೆಯ ಹೆಸರು ವಿಕ್ಟೋರಿನ್ ಮಾರ್ಸೆಲ್ ನಿನಿಯೋ. ಈ ವಿಕ್ಟೋರಿನ್ನ ತಂದೆ ಬಲ್ಗೇರಿಯನ್ ಆಗಿದ್ರೆ ತಾಯಿಯ ಮೂಲ ಟರ್ಕಿ. ಈ ದಂಪತಿ ಕೈರೋದಲ್ಲಿ ನೆಲೆಸಿತ್ತು. ಈ ವಿಕ್ಟೋರಿಯನ್ ನಿನಿಯೋ ಹುಟ್ಟಿದ್ದು ಕೈರೋದಲ್ಲೇ.
ಆಕೆಗೆ ಕ್ಯಾಥೋಲಿಕ್ ಹಾಗೂ ಜೂಯಿಷ್ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಲಾಗಿತ್ತು. ತಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಬೇಕು ಅನ್ನೋ ಕನಸು ಕಂಡಿದ್ಲು ವಿಕ್ಟೋರಿನ್. ನ್ಯಾಷನಲ್ ಟೀಮ್ನ ಸೆಲೆಕ್ಷನ್ನಲ್ಲಿ ಕೂಡ ಭಾಗಿಯಾಗಿದ್ಲು. ಆದರೆ ಅದೃಷ್ಟ ಆಕೆಯ ಕೈ ಹಿಡಿದಿರಲಿಲ್ಲ. ಆ ನಂತರದಲ್ಲಿ ನಿನಿಯೋ ಈಜಿಪ್ಟ್ನ ಸೆಕ್ರೆಟರಿಯೇಟಲ್ಲಿ ಕೆಲಸ ಗಿಟ್ಟಿಸ್ಕೊಂಡ್ಲು. ಆಕೆಯ ಉತ್ಸಾಹವನ್ನು ಗಮನಿಸ್ತಾ ಇದ್ದ ಇಸ್ರೇಲ್ನ ಬೇಹುಗಾರರು ಆಕೆಯನ್ನ ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳೋ ನಿರ್ಧಾರಕ್ಕೆ ಬಂದರು. 1951ರಲ್ಲೇ ನಿನಿಯೋ ಇಸ್ರೇಲ್ನ ಬೇಹುಗಾರಳಾಗಿ ಆಯ್ಕೆಯಾಗಿದ್ಲು. ಅದಾದ 3 ವರ್ಷಗಳ ಕಾಲ ಈಜಿಪ್ಟ್ನಿಂದ ಇಸ್ರೇಲ್ಗೆ ಸಾಕಷ್ಟು ಮಾಹಿತಿಗಳನ್ನು ರವಾನೆ ಕೂಡ ಮಾಡಿದ್ಲು. ಆ ಬಳಿಕ ಅಂದರೆ 1954ರಲ್ಲಿ ಇಸ್ರೇಲ್ನ ಸಮಥಿಂಗ್ ಅಥವಾ ಆಪರೇಷನ್ ಸುಸನ್ನಾಹ್ನಲ್ಲಿ ಭಾಗಿಯಾಗುವ ಅವಕಾಶ ಈಕೆಗೆ ಸಿಕ್ತು. ಆದರೆ ಈ ಆಪರೇಷನ್ ವಿಫಲ ಆಯಿತು. ಅಲ್ಲಿ ಆಕೆ ಕೂಡ ಬಂಧನಕ್ಕೀಡಾದ್ಲು. ಅವಳಿಗೆ 15 ವರ್ಷ ಶಿಕ್ಷೆ ಘೋಷಣೆ. ಆದರೆ ಇನ್ನಿಬ್ಬರು ಈಜಿಪ್ಟ್ ಮೂಲದ ಆರೋಪಿಗಳನ್ನು ಕೈರೋದಲ್ಲಿ ಸಾರ್ವಜನಿಕವಾಗಿ ನೇಣಿಗೆ ಕೂಡ ಹಾಕಲಾಯಿತು. ಗೆಳೆಯರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ಗೆ ದೊಡ್ಡ ಹಿನ್ನಡೆಯನ್ನುಂಟು ಮಾಡಿತು. ತೀರಾ ಅಮೆರಿಕ ಹಾಗೂ ಬ್ರಿಟನ್ಗಳು ಕೂಡ ಇಸ್ರೇಲ್ ವಿರುದ್ಧ ಮುನಿದು ಕೂತ್ವು. 2ನೇ ವಿಶ್ವ ಯುದ್ಧದ ನಂತರ ಜಾಗತಿಕವಾಗಿ ಬಲಿಷ್ಠವಾಗ್ತಾ ಇದ್ದ ಅಮೆರಿಕ ಈ ಘಟನೆಯಿಂದ ಸ್ವಲ್ಪ ಆತಂಕಕ್ಕೂ ಈಡಾಗಿತ್ತು. ಇಸ್ರೇಲ್ನ ಮೇಲೆ ಸಿಟ್ಟು ಮಾಡಿಕೊಳ್ತು. ಆದರೆ ತಕ್ಷಣ ಇಸ್ರೇಲ್ನ ಆಡಳಿತ ಎಚ್ಚೆತ್ತುಕೊಳ್ತು. ಅವರು ಈ ಆಪರೇಷನ್ ಬಗ್ಗೆ ಎಲ್ಲೂ ಮಾತಾಡೋದಕ್ಕೆ ಹೋಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಲೋ ಪ್ರೊಫೈಲಲ್ಲೇ ಇಡೋ ಪ್ರಯತ್ನ ಮಾಡಿದರು. ಅಂಥದ್ದೊಂದು ಆಪರೇಷನ್ಗೆ ಇಸ್ರೇಲ್ ಕೈ ಹಾಕೇ ಇಲ್ಲ ಅನ್ನೋ ಥರ ಇಸ್ರೇಲ್ ಮೌನವಾಗಿ ಹೋಯಿತು. ಜೊತೆಗೆ ಈ ಎಡವಟ್ಟಿಗೆ ಕಾರಣನಾದ ಲಾವೂನ್ ರಾಜೀನಾಮೆ ಕೊಡಬೇಕಾಗಿ ಬಂತು. ಇದನ್ನು ಸರಿ ಮಾಡೋದಕ್ಕೆ ಇಸ್ರೇಲ್ ಮತ್ತೆ ಬೆನ್ ಗುರಿಯನ್ ಅವರ ಮೊರೆ ಹೋಯಿತು. ನನಗೆ ರಾಜಕಾರಣ ಸಾಕು ಅಂತ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ವಿಶ್ರಾಂತ ಜೀವನದಲ್ಲಿದ್ದ ಬೆನ್ ಗುರಿಯನ್ ಅವರನ್ನ ಮತ್ತೆ ಕರ್ಕೊಂಡು ಬಂದು ಅವರನ್ನು ರಕ್ಷಣಾ ಸಚಿವರನ್ನಾಗಿ ಮಾಡಲಾಯಿತು. ಆನಂತರ ಬೆನ್ ಗುರಿಯನ್ ಅಲ್ಲಿ ಒಂದೊಂದನ್ನೇ ಸರಿ ಮಾಡೋ ಕೆಲಸಕ್ಕೂ ನಿಂತರು. ಇನ್ನು ಮತ್ತೊಂದು ಕಡೆ ಇಸ್ರೇಲಿನ ದೊಡ್ಡ ಸಂಚೊಂದನ್ನು ಬಹಿರಂಗ ಮಾಡಿ ಇಸ್ರೇಲ್ ಬೇಹುಗಾರರನ್ನ ಬಂಧಿಸಿ ಜೈಲಿಗಟ್ಟಿದ್ದ ಈಜಿಪ್ಟ್ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಸರ್ ಅರಬ್ ಜಗತ್ತಿನ ಕಣ್ಣಿಗೆ ಹೀರೋ ಥರ ಕಾಣೋದಕ್ಕೆ ಶುರು ಮಾಡಿದ್ದ. ಅಲ್ಲಿ ಸಿಗತೊಡಗಿದ ಗೌರವ ಆತನ ತಲೆ ತಿರುಗು ಹಾಗೆ ಮಾಡ್ತು. ಹೀಗಾಗಿ ಬ್ರಿಟನ್ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳುವ ಬದಲು ಸೋವಿಯತ್ನ ಸ್ನೇಹಕ್ಕೆ ಈ ಗಮಾಲ್ ಬಿದ್ದ. ಹಾಗೆ ಸುಯೆಜ್ ಕೆನಾಲನ್ನು ರಾಷ್ಟ್ರೀಕರಣ ಮಾಡುವ ನಿರ್ಧಾರವನ್ನು ಕೂಡ ಪ್ರಕಟಿಸಿಬಿಟ್ಟ. ಇದು ಬ್ರಿಟನ್ ಹಾಗೂ ಈಜಿಪ್ಟ್ಗಳ ನಡುವೆ ದ್ವೇಷಕ್ಕೆ, ಸಂಘರ್ಷಕ್ಕೆ ಕಾರಣ ಆಯಿತು. ಅವತ್ತು ಬ್ರಿಟನ್ ಹಾಗೂ ಫ್ರಾನ್ಸ್ ಪಡೆಗಳು ಈಜಿಪ್ಟ್ಗೆ ಸೇನೆಯನ್ನ ಕಳುಹಿಸುವ ನಿರ್ಧಾರ ಮಾಡಿದ್ವು. ಅಲ್ಲಿ ಬ್ರಿಟಿಷ್ ಪಡೆಗಳು ಸುಯೆಜ್ ಕೆನಾಲ್ವರೆಗೆ ಬರುವ ಮೊದಲೇ ಆ ಇಡೀ ಪ್ರದೇಶವನ್ನು ವಶಕ್ಕೆ ತಗೊಳ್ಳಿ ಅಂತ ಬೆನ್ ಗುರಿಯನ್ IDFಗೆ ಆದೇಶವನ್ನು ಕೊಟ್ಟರು. ಅದರಂತೆ ಇಸ್ರೇಲಿ ಸೇನೆ ಈಜಿಪ್ಟ್ನ ಪೂರ್ವ ಭಾಗವನ್ನು ಅಂದರೆ ಸುಯೆಜ್ ಕೆನಾಲ್ ವರೆಗಿನ ಸಿನಾಯ್ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಅಲ್ಲಿಗೆ ಬ್ರಿಟಿಷರು ಹಳೆಯದನ್ನು ಮರೆತು ಮತ್ತೆ ಇಸ್ರೇಲನ್ನು ತಬ್ಬಿಕೊಳ್ಳೋ ಹಾಗಾಯಿತು. ಇಷ್ಟೆಲ್ಲ ಆಗೋ ಹೊತ್ತಿಗೆ 6 ವರ್ಷಗಳು ಕಳೆದು ಹೋಗಿದ್ವು. ಜೊತೆಗೆ ಗಾಜಾ ಸ್ಟ್ರಿಪ್ ಇದೆಯಲ್ಲ, ಆ ಪ್ರದೇಶವನ್ನು ಕೂಡ ಈಜಿಪ್ಟ್ನಿಂದ ಇಸ್ರೇಲ್ ಕಿತ್ಕೊಳ್ತು. ಕಡೆಗೆ ಸೋವಿಯತ್ ಹಾಗೂ ಅಮೆರಿಕಾಗಳ ತೀವ್ರ ಒತ್ತಡಗಳ ಕಾರಣದಿಂದ ಫ್ರೆಂಚ್ ಹಾಗೂ ಬ್ರಿಟಿಷ್ ಪಡೆಗಳು ಹಿಂದಕ್ಕೆ ಸರಿದು ಯುದ್ಧ ವಿರಾಮ ಘೋಷಣೆ ಆಯಿತು. ಸಿನಾಯ್ನಿಂದ ಇಸ್ರೇಲ್ ಕೂಡ ಹಿಂದೆ ಸರಿತಾದರೂ ಗಾಜಾ ಪಟ್ಟಿಯನ್ನು ತನ್ನ ಕೈಯಲ್ಲೇ ಇಟ್ಕೊಳ್ತು. ಇಷ್ಟೆಲ್ಲ ಆದರೂ ಕೂಡ ಇಸ್ರೇಲ್ ಎಲ್ಲೂ ತನ್ನ ಬಂಧಿತ ಏಜೆಂಟರ ಬಿಡುಗಡೆಗಾಗಿ ನೇರವಾಗಿ ಈಜಿಪ್ಟ್ ಜೊತೆ ಮಾತುಕತೆಗೆ ಹೋಗಲಿಲ್ಲ. ತಾನಂಥದ್ದೊಂದು ಆಪರೇಷನನ್ನು ಮಾಡಿದ್ದ ಬಗ್ಗೆ ಕೂಡ ಎಲ್ಲೂ ಹೇಳಿಕೊಳ್ಳೂ ಇಲ್ಲ. ಯಾರನ್ನೂ ನಮ್ಮವರು ಅಂತ ಕ್ಲೈಮ್ ಕೂಡ ಮಾಡಿಕೊಳ್ಳಿಲ್ಲ. ಯಾಕೆಂದರೆ ಅಲ್ಲಿ ಸಿಕ್ಕಿಬಿದ್ದವರೆಲ್ಲ ಈಜಿಪ್ಟ್ನ ಪ್ರಜೆಗಳೇ ಆಗಿದ್ದರು. ಹೀಗಾಗಿ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗೆ ಇಸ್ರೇಲ್ ಸುಮ್ಮನಿದ್ದು ಬಿಡ್ತು. ಮುಂದೆ 1966ರಲ್ಲಿ ಇಸ್ರೇಲ್ ಹಾಗೂ ಅರಬ್ ದೇಶಗಳ ನಡುವೆ 6 ದಿನಗಳ ಯುದ್ಧ ನಡೀತು. ಅದರಲ್ಲಿ ಇಸ್ರೇಲ್ ಅರಬ್ ಸೇನೆಯನ್ನು ಬಗ್ಗು ಬಡಿತು. ಸಿನಾಯ್ ಪ್ರದೇಶವನ್ನು ಮತ್ತೆ ತನ್ನ ಕೈಗೆ ತಗೊಳ್ತು. ಇದಾದ ನಂತರ ಈಜಿಪ್ಟ್ ಹಾಗೂ ಇಸ್ರೇಲ್ ನಡುವೆ ಒಂದಷ್ಟು ಮಾತುಕತೆಗಳಾದವು. 1968ರಲ್ಲಿ ಈಜಿಪ್ಟ್ನ ಜೈಲುಗಳಲ್ಲಿದ್ದ ಇಸ್ರೇಲಿ ಏಜೆಂಟರನ್ನ ಬಿಡುಗಡೆ ಮಾಡಲಾಯಿತು. ಆಗ ಈ ವಿಕ್ಟೋರಿನ್ ಕೂಡ ಹೊರಗಡೆ ಬಂದಳು. ಗೆಳೆಯರೆ, ಈ ಕಾರ್ಯಾಚರಣೆ ಇಸ್ರೇಲ್ಗೆ ಸಾಕಷ್ಟು ಪಾಠಗಳನ್ನು ಕಲಿಸ್ಕೊಡ್ತು. 1971ರಲ್ಲಿ ವಿಕ್ಟೋರಿನ್ ಮದುವೆಗೆ ಅವತ್ತಿನ ಇಸ್ರೇಲ್ ಪ್ರಧಾನಿ ಗೋಲ್ಡಾ ಮೀರ್ ಹಾಗೂ ಸಾಕಷ್ಟು ಮೊಸಾದ್ ಏಜೆಂಟರು ಭಾಗಿಯಾದ ಸುದ್ದಿ ಹೊರಬೀಳುವವರೆಗೆ ಕೂಡ ಎಲ್ಲೂ ಆಕೆ ನಮ್ಮವಳು ಅಂತ ಇಸ್ರೇಲ್ ಕ್ಲೈಮ್ ಮಾಡಿಕೊಳ್ಳಿಲ್ಲ. ಅಷ್ಟೇ ಅಲ್ಲ,
ಅದಾದ ನಂತರ ಕೂಡ ಇಸ್ರೇಲ್ ತಾನು ಮಾಡೋ ಯಾವ ಕಾರ್ಯಾಚರಣೆಯ ಬಗ್ಗೆ ಕೂಡ ಎಲ್ಲೂ ಮಾತನಾಡಬಾರದು ಅನ್ನೋದನ್ನ ಈ ಘಟನೆಯ ನಂತರ ಅರ್ಥ ಮಾಡಿಕೊಳ್ತು ಮತ್ತು ಇವತ್ತಿಗೂ ಅದನ್ನು ಅವರು ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಇಸ್ರೇಲ್ ತನ್ನ ಯಾವ ಕೋರ್ಟ್ ಆಪರೇಷನ್ ಬಗ್ಗೆ ಕೂಡ ಎಲ್ಲೂ ಹೇಳ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಕೆಲಸ ಮುಗಿದ ನಂತರ ಅದನ್ನು ನಾವೇ ಮಾಡಿದ್ದು ಅಂತಲೂ ಅವರು ಹೇಳೋದಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಿರಾಕರಿಸೋದಿಕ್ಕೂ ಹೋಗೋದಿಲ್ಲ. ಇಸ್ರೇಲ್ ತಾನು ಮಾಡುವ ಕೆಲಸಗಳ ಬಗ್ಗೆ ಮೌನವಾಗಿದ್ದು ಬಿಡುತ್ತೆ. ಹಾಗೆ ಈ ಆಪರೇಷನ್ ನಂತರ ಇಸ್ರೇಲ್ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ತಗೊಳ್ತಾ ಇದೆ. ಫಾಲ್ಸ್ ಫ್ಲಾಗ್ ಆಪರೇಷನ್ಗಳನ್ನು ಅವರು ನಿಲ್ಲಿಸಿದ್ದಾರೆ ಅಂತಲ್ಲ, ಆದರೆ ಅಲ್ಲೆಲ್ಲೂ ತಮ್ಮ ಹೆಸರು ಬಾರದ ಹಾಗೆ ನೋಡ್ಕೊಳ್ತಾರೆ. ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರೋ ಹಾಗೆ 1000 ಬಾರಿ ಖಚಿತಪಡಿಸ್ಕೊಳ್ತಾರೆ. ಅನನುಭವಿಗಳನ್ನು ಕಾರ್ಯಾಚರಣೆಗಳಿಗೆ ಬಳಸೋದಿಲ್ಲ, ಎಲ್ಲೂ ಸಾಕ್ಷಿ ಆಧಾರಗಳನ್ನು ಬಿಡೋದಿಲ್ಲ. ಇಸ್ರೇಲ್ ಅಂದರೆ ಪರ್ಫೆಕ್ಷನ್ ಅನ್ನೋ ಹಾಗೆ ಅವರೀಗ ತಯಾರಾಗಿದ್ದಾರೆ. ಅದಾದ ಮೇಲೂ ಇಸ್ರೇಲ್ ಸಾಕಷ್ಟು ಸೋಲುಗಳನ್ನು ವೈಫಲ್ಯಗಳನ್ನು ಕಂಡಿದೆ. ಆದರೆ ಅದರಿಂದ ಧೃತಿಗೆಡದೇ ಇರೋದಕ್ಕೆ ಈ ಆಪರೇಷನ್ ಸುಸನ್ಹಾದ ಬಗ್ಗೆ ಇಸ್ರೇಲ್ ಹೇಳುತ್ತೆ. ಇದಕ್ಕಿಂತಲೂ ದೊಡ್ಡ ವೈಫಲ್ಯ ಯಾವುದೂ ಇಲ್ಲ ಅಂತ ಹೇಳೋ ಮೂಲಕ ಈ ಸೋಲು ಸುಸನ್ಹಾದಷ್ಟು ದೊಡ್ಡ ಸೋಲಲ್ಲ ಅಂತ ಹೇಳಿ ತಮ್ಮ ಏಜೆಂಟರಿಗೆ, ಸೇನೆಗೆ ಆತ್ಮಸ್ಥೈರ್ಯವನ್ನು ತುಂಬೋ ಕೆಲಸವನ್ನ ಇಸ್ರೇಲ್ ಮಾಡುತ್ತೆ. ಆಪರೇಷನ್ ಸುಸನ್ಹಾ ಇಸ್ರೇಲಿನ ಪಾಲಿಗೆ ಪಾಠವೂ ಹೌದು, ಅವಮಾನ ಕೂಡ ಹೌದು. ಇನ್ನು ಆಪರೇಷನ್ ಸುಸನ್ಹಾದ ಉದ್ದೇಶ ಏನಾಯ್ತು? ಅದು ಈಡೇರಿತು. ಯಾಕೆಂದ್ರೆ ಇಲ್ಲಿ ಇಸ್ರೇಲ್ ಬಯಸಿದ ಹಾಗೆ ಈಜಿಪ್ಟ್ನ ಅಧ್ಯಕ್ಷ ಬ್ರಿಟನ್, ಅಮೆರಿಕಾಗಳ ಜೊತೆ ಹೆಚ್ಚು ದಿನ ಉಳಿಲಿಲ್ಲ. ಆತ ಸೋವಿಯತ್ನ ಸ್ನೇಹಿತನಾದ. ಇಸ್ರೇಲಿಗೆ ಕೂಡ ಅದೇ ಬೇಕಾಗಿತ್ತು. ಆಪರೇಷನ್ ಫೇಲ್ ಆದರೂ ಫಲಿತಾಂಶ ಮಾತ್ರ ಇಸ್ರೇಲ್ ಬಯಸಿದ್ದೇ ಆಯಿತು. ಇದು ಗೆಳೆಯರೆ, ಇಸ್ರೇಲ್ ಅನ್ನೋ ಸೋಲರಿಯದ ನಾಡು ಕೂಡ ಹಿನ್ನಡೆಯನ್ನ ಅನುಭವಿಸಿದ್ದ ಕುರಿತಾದ ಒಂದು ರೋಚಕ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.